ಮುಖ್ಯಾಧಿಕಾರಿ ಕೆ ಮುಗುಳಿ ನೇತೃತ್ವದಲ್ಲಿ ಪಿಒಪಿಯಿಂದ ತಯಾರಿಸಿದ 6 ಗಣಪತಿ ಮೂರ್ತಿ ವಶಕ್ಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ 2ನೇ ವಾರ್ಡಿನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಸೋಮವಾರದಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಕೆ ಮುಗುಳಿಯವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಯ ಕಿರಿಯ ಆರೋಗ್ಯ ನಿರೀಕ್ಷಕರು ಗೀತಾ ಹಾಗೂ ಮೇಸ್ತ್ರಿ ಪರಶುರಾಮ್ ಹಾಗೂ ಎಸ್ಟಿಎ ರಾಜಬಕ್ಷಿ ಹಾಗೂ ತಾಂತ್ರಿಕ ಇಂಜಿನಿಯರ್ ಗಿರೀಶ್ ರಾಮಚಂದ್ರ ಇತರೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಡಳಿತದಿಂದ ಬಂದಂತಹ ದೂರಿನಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಗಣಪತಿ ಮೂರ್ತಿಗಳ ತಯಾರಿಸುವವರ ಮನೆಗಳನ್ನ ಅಥವಾ ಶೆಡ್ಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಗೋಪಾಲ್ ಚಿತ್ರಗಾರರವರ ಮನೆಯಲ್ಲಿ 100 ಗಣೇಶ ಮೂರ್ತಿಗಳಲ್ಲಿ 6 ಮೂರ್ತಿಗಳು ಪಿಒಪಿಯಿಂದ ತಯಾರಿಸಿರುವ ಮೂರ್ತಿಗಳು ಸಿಕ್ಕಿರುತ್ತವೆ ಎಂದು ಮುಖ್ಯಾಧಿಕಾರಿ ಕೆ ಮುಗುಳಿಯವರು ತಿಳಿಸಿರುತ್ತಾರೆ. ಹಾಗೂ ಚೋರನೂರು ರಸ್ತೆಯಲ್ಲಿರುವ ಗಣಪತಿ ತಯಾರಿಸುವ ಇನ್ನೋರ್ವ ವ್ಯಾಪಾರಿ ಮನೆಯಲ್ಲೂ ಸಹ ಪರಿಶೀಲನೆ ಮಾಡಲಾಗಿದೆ. ಅಲ್ಲಿ ಯಾವುದೇ ಪಿಒಪಿಯಿಂದ ಮಾಡಿರುವ ಗಣಪತಿಗಳು ಸಿಕ್ಕಿರುವುದಿಲ್ಲ. ಈ ಪಿಒಪಿಯಿಂದ ಗಣಪತಿ ಮೂರ್ತಿಗಳನ್ನು ಮಾಡುವುದರಿಂದ ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಪಿಒಪಿಯಿಂದ ಗಣಪತಿ ಮೂರ್ತಿಗಳನ್ನು ಮಾಡಬಾರದು. ಆ ಮೂರ್ತಿಗಳನ್ನು ಬಾವಿಗಳಲ್ಲಾಗಲಿ ಅಥವಾ ಕೆರೆ ನೀರಿನಲ್ಲಿ ಪಿಒಪಿಯಿಂದ ಮಾಡಿರುವ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡಿದಾಗ ಅದು ನೀರಿನಲ್ಲಿ ಕರಗದೆ ಹಾಗೇ ಉಳಿಯುವುದರಿಂದ ಪರಿಸರ ಹಾನಿಯಾಗುತ್ತದೆ ಎಂಬ ಸಂದೇಶ ಇರುವುದರಿಂದ ಸರ್ಕಾರದ ಆದೇಶ ಪಾಲಿಸುವಂತೆ ಗಣಪತಿ ತಯಾರಿಸುವವರಿಗೆ ಜಾಗೃತಿ ಮಾಹಿತಿ ತಿಳಿಸುವುದರೊಂದಿಗೆ 6 ಗಣಪತಿ ಮೂರ್ತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ವಶಪಡಿಸಿಕೊಂಡಿರುವ ಪಿಒಪಿ ಮೂರ್ತಿಗಳನ್ನು ಜಿಲ್ಲಾಡಳಿತಕ್ಕೆ ವಿಷಯ ತಿಳಿಸಿದ್ದು ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮಾಹಿತಿ ನೀಡಿದ್ದೇವೆ. ಶೀಘ್ರದಲ್ಲಿ ಪರಿಸರ ಮಾಲಿನ್ಯ ಮಂಡಳಿ ಇಲಾಖೆಯ ನುರಿತ ತಜ್ಞರು ಬಂದು ಪರಿಶೀಲಿಸಿದ ನಂತರ ಪಿಒಪಿಯಿಂದ ತಯಾರಿಸುವವರ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಗೊತ್ತಿದ್ರು ಅಷ್ಟೇ ಅಲ್ಲ, ಪ್ರತಿ ವರ್ಷ ಹೇಳಿದ್ರೆ Gracias.